ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಿರ್ಮಿಸಿರುವ ಕಂದಾಯ ತನಿಖಾಧಿಕಾರಿಗಳ ಕಾರ್ಯಾಲಯಕ್ಕೆ ಅಧಿಕಾರಿಗಳೇ ಬರುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಗೃಹ ಸಚಿವರ ತವರು ಕ್ಷೇತ್ರದಲ್ಲೇ ಕಂದಾಯ ಅಧಿಕಾರಿಗಳು ಕೈಗೆ ಸಿಗುತ್ತಿಲ್ಲ. ಇನ್ನು ಕಚೇರಿಯನ್ನ ವಸತಿ ಗೃಹ ಎನ್ನುತ್ತಾರೆ. ಆದರೆ ವಸತಿ ಗೃಹದಲ್ಲಿ ಚೇರ್ ಟೇಬಲ್ ಇರೋದನ್ನ ಪ್ರಶ್ನಿಸಿದರೆ ಉಡಾಫೆ ಉತ್ತರ ನೀಡುತ್ತಾರಂತೆ. ಎಸ್, ಹೌದು, ಮಧುಗಿರಿ ತಾಲೂಕಿನ ಪುರವರ ಹೋಬಳಿ ಬ್ಯಾಲ್ಯ ಗ್ರಾಮದಲ್ಲಿರುವ ಕಂದಾಯ ತನಿಖಾಧಿಕಾರಿಗಳ ಕಚೇರಿ ಹಾಗೂ ಕಂದಾಯ ತನಿಖಾಧಿಕಾರಿಗಳ ವಸತಿ ಗೃಹವಿದ್ದು ಕನಿಷ್ಠ ಒಂದು ದಿನವೂ ಇಲ್ಲಿ ಅಧಿಕಾರಿಗಳು ಕಾಣಿಸುತ್ತಿಲ್ಲ. ಅಧಿಕಾರಿಗಳು ಇತ್ತ ಸುಳಿಯದ ಕಾರಣ ಕಚೇರಿಯಲ್ಲಿ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಇನ್ನು ಇಲ್ಲಿ ಅಧಿಕಾರಿಗಳು ಯಾವಾಗ ಬರುತ್ತಾರೆ, ಯಾವಾಗ ಹೋಗುತ್ತಾರೆ ತಿಳಿಯದಾಗಿದ್ದು 15 ದಿನ ಕಳೆದರೂ ಗ್ರಾಮದತ್ತ ಸುಳಿಯುವುದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಆಯಾ ಕಾರ್ಯವ್ಯಾಪ್ತಿಯಲ್ಲಿ ಇರಬೇಕಾದ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿ ತಾಲೂಕು ಕೇಂದ್ರದಲ್ಲಿ ತಂಗುತ್ತಾರೆ. ಗ್ರಾಮವು ತಾಲೂಕು ಕೇಂದ್ರದಿಂದ 11 ಕಿಲೋಮೀಟರ್ ದೂರದಲ್ಲಿದ್ದು ಕೃಷಿಕರ ಭೂ ವ್ಯಾಜ್ಯಗಳು ಸೇರಿದಂತೆ ಕಂದಾಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಜನ ತಾಲೂಕು ಕೇಂದ್ರಕ್ಕೆ ಭೇಟಿ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಜನ ಹಿಡಿಶಾಪ ಹಾಕುತ್ತಾ ಮನೆಗೆ ತೆರಳುತ್ತಿದ್ದಾರೆ. ರೈತರು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಕಂದಾಯ ತನಿಖಾಧಿಕಾರಿಗಳ ಕಚೇರಿ ತೆರೆದಿದೆ. ತಿಂಗಳಾದರೂ ಇತ್ತ ಸುಳಿಯುವುದಿಲ್ಲ. ಇಲ್ಲಿನ ಕಚೇರಿ ಇದ್ದರೆಷ್ಟು ಬಿಟ್ಟರೆಷ್ಟು. ಇನ್ನಾದರೂ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಚೇರಿಯಲ್ಲಿ ಇರುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಇನ್ನು ಬ್ಯಾಲ್ಯ ಸಾಮಾಜಿಕ ಕಾರ್ಯಕರ್ತ ಭೀಮಣ್ಣ ಮಾತನಾಡಿ, ಇಲ್ಲಿಗೆ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೂ ಇಲ್ಲ. ಇನ್ನು ಕಚೇರಿಯತ್ತ ಇವರು ಸುಳಿಯುವುದಿಲ್ಲ. ಸರ್ಕಾರದ ಆದೇಶವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುತ್ತಿದ್ದು ಮಧುಗಿರಿ ಪಟ್ಟಣದಲ್ಲಿ ಖಾಸಗಿಯಾಗಿ ರೂಮ್ನಲ್ಲಿ ಕಚೇರಿ ಮಾಡಿಕೊಂಡಿದ್ದಾರೆ. ನಿತ್ಯ ಇಲ್ಲಿನ ಕಚೇರಿಗೆ ಅಲೆದಾಡಬೇಕು. ದೂರವಾಣಿ ಸಂಪರ್ಕಕ್ಕೂ ಸಿಗುವುದಿಲ್ಲ ಎಂದಿದ್ದಾರೆ. ಬ್ಯಾಲ್ಯ ಗ್ರಾಮದ ನಿವಾಸಿ ನಾನು ಮಾಹಿತಿ ಬಳಕೆದಾರ. ಅದನ್ನು ಒಬ್ಬ ಕಂದಾಯ ತನಿಖಾಧಿಕಾರಿಗಳು ಸುಮಾರು ಸರ್ಕಾರದ ಆದೇಶ ಪ್ರಕಾರ ಯಾವುದೇ ಕೇಂದ್ರ ಸ್ಥಾನದಲ್ಲಿ ಕಂದಾಯ ತನಿಖಾಧಿಕಾರಿಗಳೇ ಆಡಳಿತಾಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಯಾರೂ ಬಂದಿರ್ತಾ ಇಲ್ಲ. ಖಾಸಗಿ ರೂಮ್ ಮಾಡ್ಕೊಂಡು ಮಧುಗಿರಿಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಸುಮಾರು ನಾವು ಸಾರ್ವಜನಿಕರು ಹೋಗಿ ಕಚೇರಿಗೆ ಹೋಗಿ ವಿನಾಕಾರಣ ಅಲ್ಲಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಬಗ್ಗೆ ಯಾವುದೇ ಕ್ರಮ ಅದು ಟೈಮಿಂಗ್ಸು ಅದು ಅವಧಿ ಯಾವುದಿಗೂ ಗೊತ್ತಿಲ್ಲ ಏನಿಲ್ಲ. ಯಾವ ಟೈಮ್ ಬರ್ತಾರೆ ಏನಿಲ್ಲ. ನಾವು ಹೋದ್ರೂ ಫೋನ್ ದೂರವಾಣಿ ಕರೆ ಮೂಲಕ ಮಾಡಿರೋನು ದೂರವಾಣಿ ಮೂಲಕ ಯಾವುದೇ ಸ್ಪಂದಿಸ್ತಾ ಇಲ್ಲ. ಕಂದಾಯ ತನಿಖಾಧಿಕಾರಿಗಳಾಗಲಿ ಆಡಳಿತಾಧಿಕಾರಿ ಇವಾಗ ಇದಾಗಿ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಅವರೊಬ್ಬರು ಫೋನ್ ರಿಸೀವ್ ಮಾಡ್ತಾರೆ. ಬೇರೆ ಬಿಟ್ಟ ಮೇಲೆ ಹಿಂದಿನ ಗ್ರಾಮ ಆಡಳಿತಾಧಿಕಾರಿ 10-11 ಗಂಟೆಗೆ ಬರ್ತಾ ಇದ್ದಾರೆ. 1-2 ಅವರ್ ಇದು ಮಾಡ್ತಾರೆ. ಫೀಲ್ಡ್ಗೆ ಹೋಗ್ತಿದ್ದಾರೆ. ಎಲ್ಲ 20 ದಿನದಿಂದ ಬಂದ ಹೊಸ ಆಡಳಿತಾಧಿಕಾರಿ ಬಂದು ಕರ್ತವ್ಯ ಮಾಡ್ತಾರೆ. ಕಂದಾಯ ತನಿಖಾಧಿಕಾರಿ ಸುಮಾರು ಬಂದು ಇಲ್ಲಿಗೆ 4 ತಿಂಗಳ ಮೇಲಾಗಿದೆ. ಬ್ಯಾಲ್ಯ ಇದಕ್ಕೆ ವೃತ್ತಕ್ಕೆ ಬಂದು ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಏನು ರೀತಿ ಅದೇ ಸಮಯ ಇವಾಗ ಸರ್ಟಿಫಿಕೇಟ್ ಬೇಕು, ಇದು ಬೇಕು, ವ್ಯಾಸಂಗ ದೃಢೀಕರಣ ಬೇಕು, ವಂಶಿಕ್ಷೆ ಬೇಕು. ಇದಕ್ಕೆಲ್ಲ ಹೋಗಿ ಅವ್ರು ಕೇಂದ್ರ ಸ್ಥಾನದಲ್ಲಿ ಇದ್ಮೇಲೆ ಕೇಂದ್ರ ಸ್ಥಾನದಲ್ಲಿ ವಾಸರೋದಿಲ್ಲ. ಅವರು ಕಚೇರಿಯಲ್ಲಿ ಕಂದಾಯ ವಸತಿ ಗೃಹದಲ್ಲಿರೋದಿಲ್ಲ, ವಸತಿ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸೋದಿಲ್ಲ. ಖಾಸಗಿ ರೂಮಲ್ಲಿ ಅಲ್ಲಿ ಇದು ಮಾಡ್ಕೊಂಡು ಮಧುಗಿರಿಯಲ್ಲಿ ಖಾಸಗಿ ರೂಮಲ್ಲಿ ಸರ್ಕಾರಿ ಕರ್ತವ್ಯ ಇಟ್ಕೊಂಡು ಅಲ್ಲಿ ಗ್ರಾಮ ಸಹಾಯಕರು ಅವರೆಲ್ಲ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು 3 ತಿಂಗಳ ಮೇಲಾಗಿದೆ ಕಂದಾಯ ತನಿಖಾಧಿಕಾರಿ. ಇದು ಗಮನಕ್ಕೆ ಇನ್ನೂ ಯಾರಿಗೂ ಗಮನಕ್ಕೆ ತಂದಿಲ್ಲ. ಈಗ ಮಾಧ್ಯಮದಲ್ಲಿ ಬಿತ್ತನೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ತಿಳುವಳಿಕೆ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ಭೀಮಣ್ಣ, ಬ್ಯಾಲ್ಯ ಮಾಹಿತಿಯಾಗಿ ಬಳಕೆದಾರ.